ಹಲೋ ಪ್ರಿಯ ವೀಕ್ಷಕರೇ, ಹಿತೈಷಿಗಳೇ, ನಾನು ನಿಮ್ಮ ಕನ್ನಡತಿ ಕವಿ. ಎಲ್ಲ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ನಾನು ಏನೋ ಹೇಳಬೇಕು ನಿಮಗೆಲ್ಲ. ಆಮೇಲೆ ಆಶ್ಚರ್ಯ ಆಗ್ತಿದೆಯಾ, ಏನಿದು ವೈಟ್ ಶೀಟ್ ತೋರಿಸ್ತಾ ಇದ್ದೀನಿ, ಇದನ್ನು ಅಂತ ಬೋರ್ಡ್ನ. ಇವತ್ತೊಂದು ಹೊಸದೇನೋ ಶುರು ಮಾಡೋಣ ಅಂತ. ಆ್ಯಕ್ಚುಲಿ ನಾನು ನೆನ್ನೆನೇ ಹೇಳಿದ್ನಲ್ಲ ನಿಮಗೆ, ಇದರ ಜೊತೆ ಡಾಟ್ ಆರ್ಟ್ ಜೊತೆಗೆ ರಂಗೋಲಿಗಳು ತೋರಿಸೋಣ ಅಂತ. ಅದನ್ನೇ ಈಗ ಮಾಡೋಣ ಅಂತ ಶುರು ಮಾಡಿದೆ. ಇದು ತುಂಬ ದಿನದಿಂದ ಅನ್ನಿಸ್ತಾ ಇತ್ತು, ಆದರೆ ಏನೋ ಬೇಡ ಬೇಡ ಅಂದ್ಕೊಂಡು ಇದು ಮಾಡ್ತಿದ್ದೆ. ಅದರಿಂದ ಈಗ ಏನು ಮಾಡ್ತೀನಿ ಅಂತಂದರೆ, ಯಾವತ್ತು ನನ್ನ ಹತ್ರ ಡಾಟ್ ಆರ್ಟ್ದಿರಲ್ವೋ ಅವತ್ತು ನನ್ನ ದಿನ ಈ ರಂಗೋಲಿಗಳನ್ನ ತೋರಿಸ್ತೀನಿ. ಅದೇ ಒಳ್ಳೆಯದು ಅನ್ನಿಸ್ತು ನನಗೆ. ಯಾಕೆ ಅಂತಂದರೆ ದಿನ ಹಾಕೋಣ ಅನ್ನಿಸ್ತಿತ್ತು, ಆದರೆ ಡಾಟ್ ಆರ್ಟ್ ಮಾಡೋದಕ್ಕೆ ಸ್ವಲ್ಪ ದಿನ ಕಷ್ಟ ಆಗಂಗೆ ಆಗ್ತಾಯಿತ್ತು. ಅದಕ್ಕೇ ಈ ಐಡಿಯಾದಿಂದ ಮಾಡಿದೆ ನಾನು. ಆಮೇಲೆ ಇವತ್ತನ್ನು ತೋರಿಸ್ತಾ ಇರೋದು ಎಳೆ ರಂಗೋಲೆ. ಅದು ಆ್ಯಕ್ಚುಲಿ ಏನು ಗೊತ್ತಾ ನಿಮಗೆ, ನನಗೆ ರಂಗೋಲಿ ಅಂದ್ರೇ ಗೊತ್ತಿರಲಿಲ್ಲ. ನಾನು ರಂಗೋಲಿ ಕಲಿಯೋದಕ್ಕೆ ಶುರು ಮಾಡಿದ್ದು ನಾನು +2 ಅದು ಹೇಗೆ ಅಂತಂದರೆ, ಅಣ್ಣ ನಿಂಗೇನು ಹೆಣ್ಣಿಗೆ ಬರಬೇಕಾದ್ರೆ ರಂಗೋಲಿನೇ ಬರಲ್ವಲ್ಲ ನಿನಗೆ ಅಂತ ಹೇಳಿದ್ರು. ಆಗ ನಂಗೆ ಒಂಥರ ಫೀಲಿಂಗ್ ಆಗೋಯಿತು. ಆಗ ನಾನು ಕಲಿಯೋಕ್ಕೆ ಶುರು ಮಾಡಿದೆ. ಅಷ್ಟೊಂದು ಪರ್ಫೆಕ್ಟಾಗಿ ಬರಲ್ಲ ಅದರಲ್ಲಿ ರಂಗೋಲಿ ಪುಡೀಲಿ, ಆದರೂ ಇದರಲ್ಲೆಲ್ಲ ಅಂತಂದರೆ ಪರವಾಗಿಲ್ಲ. ಆಮೇಲೆ ನಾನು ಹೇಳಬೇಕು ಅಂತ ಇರೋದನ್ನೇ ಮರ್ತುಬಿಟ್ರೆ ಕಷ್ಟ. ನೀವು ಇದನ್ನು ನೋಡಿಬಿಟ್ಟು ಇದನ್ನು ದಿನ ಹಾಕ್ಕೋಬೋದು. ಮನೆ ಮುಂದೆ ರಂಗೋಲಿ ಹಾಕುವಾಗ ಅದಕ್ಕೆ ಚೆನ್ನಾಗಿ ಕಾಣಿಸುತ್ತೆ. ಸ್ವಲ್ಪ ಟೈಮ್ ತೊಗೊಳುತ್ತೆ ಅನಿಸುತ್ತೆ ರಂಗೋಲಿ ಪುಡೀಲಿ ಹಾಕುವಾಗ. ಅದು ಹೇಗೆ ಅಂದರೆ ನನ್ನಂಥವ್ರಿಗೆ ಅನಿಸುತ್ತೆ. ರಂಗೋಲಿ ಬರೋರಿಗೆಲ್ಲ ಇದು ತುಂಬಾ ಈಸಿ ಅನ್ನಿಸ್ತು. ಏನು ಅಂತಂದರೆ ಹೇಳಬೇಕಾಗಿತ್ತು ವಿಷಯ, ನನಗೆ ಸಬ್ಸ್ಕ್ರೈಬರ್ಸ್ಗೆಲ್ಲ ಥ್ಯಾಂಕ್ ಯು. ಯಾರ್ಯಾರು ಸಬ್ಸ್ಕ್ರೈಬ್ ಆಗಿ ನನಗೆ ಸಪೋರ್ಟ್ ಮಾಡಿ ಇಷ್ಟು ಬೆಳೆಸಿದ್ದೀರ ಅವರಿಗೆ. ಆದರೆ ಈಗ ಚಾನಲ್ ಮಾಡಿ ಶುರು ಮಾಡಿರೋರಿಗೆ ಪ್ಲೀಸ್ ನನ್ನ ಇದರಲ್ಲಿ ಯೂಟ್ಯೂಬ್ ಮೆಸೇಜನ್ನು ಹಾಕಬೇಡಿ. ಯಾಕೆಂದರೆ ಕಮೆಂಟ್ ಮಾಡಿ, ನೀವು ಕಮೆಂಟ್ ಮಾಡೋದು ವೆಲ್ಕಮ್, ಆದರೆ ವಿಡಿಯೋದ್ರ ಬಗ್ಗೆ ಮಾಡಿ. ನಿಮ್ಮ ಚಾನಲ್ಗೂ ಸಪೋರ್ಟ್ ಮಾಡಿ, ನಾನು ಸಬ್ಸ್ಕ್ರೈಬ್ ಆಗಿದ್ದೀನಿ, ನಿಮಗೆ ಸಪೋರ್ಟ್ ಮಾಡಿ ಅಂತ ಹಾಕಬೇಡಿ ಯಾವತ್ತೂ. ಅದು ಯಾಕೆ ಅಂತಂದರೆ ಅದು ನನ್ನ ಚಾನಲ್ಗೂ ಬ್ಲ್ಯಾಕ್ ಮಾರ್ಕು. ಆಮೇಲೆ ನಿಮ್ಮದಕ್ಕೂ ಬ್ಲಾಕ್ ಮಾಡ್ಬೋದು ಯೂಟ್ಯೂಬ್ ಅವರು, ಈ ಥರ ಇದು ಮಾಡ್ತಿದ್ದಾರೆ ಅಂತ. ಅದರಿಂದ ಅದನ್ನು ಹಾಕಬೇಡಿ. ಅದು ಪ್ಲೀಸ್ ರಿಕ್ವೆಸ್ಟು. ಯಾಕೆ ಅಂತಂದರೆ ನಾನು ಯೂಟ್ಯೂಬದ್ದನ್ನೇ ಇದು ಮಾಡಿಕೊಂಡು ಹಾಬಿಯಾಗಿ ಮಾಡ್ತಾಯಿದ್ದೀನಲ್ವ. ಅದರಿಂದ ನನಗೂ ಕಷ್ಟ ಆಗೋದು ಬೇಡ, ನಿಮಗೂ ಕಷ್ಟ ಬೇಡ. ಅದನ್ನು ಇವತ್ತು ಕೇಳ್ಕೋಬೇಕು ಅನ್ನಿಸ್ತು, ಅದಕ್ಕೆ ಹೇಳಿದೆ. ಅದು ಯೂಟ್ಯೂಬಲ್ಲೇ ಈಗ ಬಂದಿದೆ ಅಪ್ಡೇಟ್ ಇದಾಗಿ. ಏಕೆಂದರೆ ತುಂಬ ಜನ ಮಾಡ್ತಾಯಿದ್ದಾರೆ ಆ ಥರ. ನನಗೂ ಸುಮಾರು ಮೆಸೇಜ್ ಬಂತು. ನಾನು ಹೊಸ ಅಪ್ಕಮಿಂಗ್ ಯೂಟ್ಯೂಬರ್ಸಿಗೆಲ್ಲ ನಾನು ಸಪೋರ್ಟ್ ಅಂತಂದರೆ ನನ್ನ ಚಾನಲ್ ಇಷ್ಟ ಆಗಿ ನಾನು ಅವ್ರಿಗೆ ಕಮೆಂಟ್ ಮಾಡಿ ಅದು ಸಬ್ಸ್ಕ್ರೈಬ್ ಹಾಕ್ತಾಯಿದ್ದೀನಿ. ಸಪೋರ್ಟ್ ಅಂತ ಅಲ್ಲ, ಅದು ಈಗ ಇಷ್ಟ ಆಗಿ ಇದು ಆಗ್ತಿದೆ ಅಂತ ಮಾಡೋದು. ಅದು ಒಂಥರ ಏನೋ, ನಾನು ಈಗ ಇಷ್ಟು ಸಬ್ಸ್ಕ್ರೈಬ್ ಆಗಿರೋದಕ್ಕೆ ಕಾರಣ ಸ್ವಲ್ಪನೇ ಆದರೂ ನನಗೂ ಇದು ಮಾಡಿದಾರಲ್ವ ಇಷ್ಟಪಟ್ಟು. ಅದೇ ಥರ ನಾನು ಒಬ್ರಿಗೆ ಮಾಡಿದ್ಮೇಲೆ ಇನ್ನೊಬ್ಬರಿಗೆ ಮಾಡಬೇಕಲ್ವ, ನಮ್ಗೆ ಯಾರೋ ಮಾಡ್ತಾಯಿದ್ದಾರೆ ಅಂತಂದಮೇಲೆ ಅದರಿಂದ ಆ ಭಾವನೆಯಿಂದ ನಾನು ಮಾಡ್ತಾಯಿದ್ದೀನಿ ಅಷ್ಟೇ. ಹಾಗೆ ಎಲ್ಲರೂ ಕೂಡಿ ಬೆಳೆಯೋಣ. ಆದ್ದರಿಂದ ಬೇರೆಯವ್ರಿಗೆ ತೊಂದರೆ ಆಗೋದು ಬೇಡ. ಅಷ್ಟನ್ನು ಹೇಳಬೇಕಾಯಿತು ನಾನು ಇವತ್ತಿನ ವಿಡಿಯೋ ತುಂಬ ಶಾರ್ಟೇ ಇದು. ಅದು ಹೇಗೆ ನಿಮ್ಗೆ ಇಷ್ಟ ಆಗ್ತಿದೆಯಾ ಏನು? ಈ ಕಲರ್ಸ್ ಎಲ್ಲ ಆ್ಯಕ್ಚುಲಿ ಮಾಡಬಾರ್ದು, ಹಾಗೇ ಮಾಡಿದ್ರೂ ಚೆನ್ನಾಗಿ ಕಾಣುತ್ತೆ ಇದು. ಆದರೆ ನಾನು ಇದು ತೋರಿಸೋದಕ್ಕೆ ಒಂದು ಸ್ವಲ್ಪ ಡಿಫ್ರೆಂಟಾಗಿ ಮಾಡೋಣ ಅಂತ ಅನ್ನಿಸ್ತು. ಅದರಿಂದ ಇದನ್ನು ಈ ಥರ ಮಾಡಿದೆ. ಇದೆಲ್ಲ ಉಳ್ದಿದ್ದ ಕಲರು. ಆಮೇಲೆ ಇಷ್ಟ ಆಗ್ತಾ ಇರಲಿಲ್ವಲ್ಲ ಡಾಲರ್ ಟ್ರೀದು,
ಡಾಲರ್ ಟ್ರೀಯಲ್ಲ ಇಲ್ಲಿ ನಮಗೆ ಸಿಕ್ಕೋದು ಲುಕ್ ಶಾರ್ಪ್ದು ಆ ಕಲರ್ಸು ರೀವ್ಸ್ದು ಅದು. ಆಮೇಲೆ ಒಂದಷ್ಟು ಉಳ್ದಿದ್ದ ಕಲರ್ಗಳನ್ನೆಲ್ಲ ನಾನು ಒಟ್ಟಿಗೆ ಹಾಕಿ ಮಿಕ್ಸ್ ಮಾಡಿ ಒಂದು ಟಬ್ಬಲ್ಲಿ ಇಟ್ಟಿದ್ದೆ. ಅದು ಇದಾಯಿತು ಅಷ್ಟೆ. ಇದೆಲ್ಲ ಈಗ ಯೂಸ್ ಮಾಡ್ಕೋತಾ ಇದ್ದೀನಿ. ಹೇಗೆ ಕಾಣಿಸ್ತಾ ಇದೆ ಏನು ಆ್ಯಕ್ಚುಲಿ ಔಟರ್ ಲೇಯರ್ ಕೊಟ್ಟಿದ್ದೀನಲ್ಲ ಅದು ರೆಡ್ಡಲ್ಲೇ ಕೊಟ್ಟಿದ್ದೀನಿ, ಅನದರ್ ಶೇಡ್ ಆಫ್ ರೆಡ್ಡು. ಅದರದ್ದು ಆಮೇಲೆ ಬ್ಲ್ಯಾಕಲ್ಲಿ ಮಾಡೋಣ ಅಂದ್ಕೊಂಡೆ, ಆಮೇಲೆ ಏನೋ ಸರಿ ಬರಲಿಲ್ಲ. ಅದಕ್ಕೆ ಏನು ಮಾಡಿದೆ ನಾನು ಆಗ ಇದು ಗೋಲ್ಡದ್ದು ಮೇಲೆ ಮಾತ್ರ ಇದು ಕೊಟ್ಟೆ, ಅದು ರೆಡ್ ಆಗಿ ಕಾಣಿಸ್ತಾ ಇದೆ ಕಲರ್ಸು. ವೈಟಲ್ಲಿ ಮಾಡಿದ್ರೆ ಇನ್ನೂ ಚೆನ್ನಾಗಿ ಕಾಣೋದು, ಆದರೆ ವೈಟ್ ಶೀಟಲ್ಲೇ ಮಾಡೋದ್ರಿಂದ ಏನೂ ಕಾಣಲ್ಲ. ಹೇಗೆ ಕಾಣಿಸ್ತಿದೆ, ನಿಮ್ಗೆ ಇಷ್ಟ ಆಯಿತಾ? ನೀವು ಟ್ರೈ ಮಾಡಿ ನೋಡಿ. ಇವತ್ತಿಗೆ ಇವತ್ತಿನ ವೀಡಿಯೋ ಮುಗಿಸ್ತಾ ಇದ್ದೀನಿ. ನಾಳೆ ದಿನ ಇನ್ನೊಂದು ವೀಡಿಯೋ ಜೊತೆ ಸಿಗೋಣ. ಬಾಯ್, ಸಿ ಯು.